ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಇವಾಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬರೋಬ್ಬರಿ 6 ತಿಂಗಳ ಆದಮೇಲೆ ಹೊರಗಡೆ ಬಂದಿರುವಂಥದ್ದು. ಇವರಿಗೆ ಶುಕ್ರವಾರ ಬೇಲ್ ಸ್ಯಾಂಕ್ಷನ್ ಆಗಿತ್ತು. ಶನಿವಾರ ಭಾನುವಾರ ರಜೆ ಇದ್ದಂತಹ ಕಾರಣ ಸೋಮವಾರ ಅವರು ಹೊರಗಡೆ ಬರ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಎಲ್ಲ ಪ್ರೊಸೀಜರ್ ಮುಗಿಯುವಂಥ ಸಂದರ್ಭದಲ್ಲಿ ತಡವಾದಂಥ ಕಾರಣ ಇವತ್ತು ಬೆಳಗ್ಗೆ ಅವ್ರನ್ನ ರಿಲೀಸ್ ಮಾಡಲಾಗಿದೆ. ಅವ್ರು ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಅಂದರೆ ಅವರ ತಾಯಿ ಇರ್ಬೋದು, ಅವರ ಸಹೋದರ ಇರ್ಬೋದು, ಒಂದಿಷ್ಟು ಸಂಬಂಧಿಕರು ಅವ್ರ ಜೊತೆಯಲ್ಲಿದ್ದರು. ಬರೋಬ್ಬರಿ 6 ತಿಂಗಳ ಆದ ನಂತರ ಇವರು ಹೊರಗಡೆ ಬರ್ತಾ ಇರುವಂಥದ್ದು. ಇಷ್ಟೇ ಅಲ್ಲ, ಇವ್ರಿಗೆ ಮಾತ್ರ ಅಲ್ಲ, ಈ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು ಎಲ್ರಿಗೂ ಕೂಡ ಬೇಲ್ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ 1 ತಿಂಗಳ ಮುಂಚೆಯೇ ದರ್ಶನ್ ಅವರಿಗೆ ಅನಾರೋಗ್ಯ ಕಾರಣಕ್ಕೆ ಬೇಲನ್ನು ನೀಡಲಾಗಿತ್ತು. ಇದೀಗ ಪವಿತ್ರ ಗೌಡ ಅವರಿಗೆ ಬೇಲನ್ನು ನೀಡಲಾಗಿದೆ. ಅವ್ರ ಜೊತೆ ಸೇರಿ ಎಲ್ಲ ಆರೋಪಿಗಳು ಏನಿದ್ರು ಅವರೆಲ್ಲರಿಗೂ ಕೂಡ ಬೇಲನ್ನು ನೀಡಲಾಗಿದೆ. ಇವಾಗ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಜೈಲಿನಿಂದ ಹೊರಗಡೆ ಬರ್ತಿದ್ದಂಗೆ ಅಲ್ಲೇ ಇರುವಂತಹ ದೇವರಿಗೆ ನಮಸ್ಕಾರನ ಮಾಡಿದರು. ಅವರ ತಾಯಿಯಲ್ಲಿ ಅರ್ಕೆಯನ್ನು ಮಾಡ್ಕೊಂಡಿದ್ರಂತೆ, ಯಾವಾಗ ಈ ಜೈಲಿನಿಂದ ಹೊರಗಡೆ ಬರ್ತಾರೆ ಆವಾಗ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ. ಅದೇ ಥರದಲ್ಲಿ ಇವತ್ತು ಜೈಲಿಂದ ಹೊರಗಡೆ ಆದ ತಕ್ಷಣ ಅಲ್ಲಿರುವಂತಹ ದೇವಸ್ಥಾನಕ್ಕೆ ಅವ್ರ ಸಂಬಂಧಿಕರ ಜೊತೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದಾರೆ. ಆದರೆ ಒಂದು ನಾವು ತಿಳ್ಕೊಬೇಕಾಗಿರೋದು, ಇವಾಗ ಸ್ಯಾಂಕ್ಷನ್ ಆಗಿರುವುದು ಬರೀ ಬೇಲ್ ಅಷ್ಟೇ. ಸಂಪೂರ್ಣವಾಗಿ ಈ ಕೇಸಿಂದ ಯಾರೂ ಕೂಡ ಹೊರಗಡೆ ಬಂದಿಲ್ಲ. ಬೇಲನ್ನು ನೀಡಲಾಗಿದೆ. ಯಾಕಂದರೆ ಎಲ್ಲ ತರಹದ ವಿಚಾರಣೆಗಳಾಗಿರ್ಬೋದು, ಹೊರಗಡೆ ಸಾಕ್ಷಿ ಕಲೆಕ್ಟ್ ಮಾಡೋವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಡೆದಿದೆ. ಇದೇ ಕಾರಣಕ್ಕೆ ಅವರಿಗೆ ಬೇಲನ್ನು ಸ್ಯಾಂಕ್ಷನ್ ಮಾಡಲಾಗಿದೆ. ಇನ್ನೂ ಕೂಡ ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂದರೆ ಎಲ್ಲ ಕೂಡ ವಿಚಾರಣೆಗಳು ನಡೀತಾ ಹೋಗುತ್ತೆ. ಇಂದು 2 ವರ್ಷಗಳ ಕಾಲ ವಿಚಾರಣೆಗಳು ನಡೀಬೋದು, ಅಥವಾ 1 ವರ್ಷನೇ ಆಗ್ಬೋದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಇನ್ನೂ ಬೇಗ ಇದೆಲ್ಲವೂ ಕೂಡ ವಿಚಾರಣೆಗಳು ನಡೆದು ಅವರಿಗೆ ಶಿಕ್ಷೆ ಕೂಡ ಪ್ರಕಟ ಆಗುತ್ತೆ. ಇಲ್ಲಿಗೆ ಎಲ್ಲವೂ ಕೂಡ ಮುಗ್ದಿಲ್ಲ. ಅವ್ರು ಯಾವಾಗ ಹಿಯರಿಂಗ್ ಇರುತ್ತೆ ಅವಾಗ ಹೋಗಬೇಕಾಗುತ್ತೆ. ಕೋರ್ಟಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ. ಇವರು ಸಂಪೂರ್ಣವಾಗಿ ಈ ಕೇಸಿಂದ ಮುಕ್ತಿ ಪಡೆದಿರುವಂಥದ್ದಲ್ಲ. ಆದರೆ ಇವರಿಗೆ ಸದ್ಯಕ್ಕೆ ಬೇಲ್ ಸಿಕ್ಕಿರುವಂಥದ್ದು ಇದೇ ಅವರಿಗೆ ದೊಡ್ಡ ವಿಷಯ ಆಗಿದೆ. ಯಾಕಂದರೆ ಇಷ್ಟೂ ದಿನ 4 ಗೋಡೆಗಳ ಮಧ್ಯೆ ಮಾತ್ರ ಇರಬೇಕಾಗಿದ್ದು, ಇವಾಗ ಅವರು ಹೊರಗಡೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ನುಗ್ಲಾಟಗಳೆಲ್ಲನೂ ಕೂಡ ನಡೀತು. ಒಂದಷ್ಟು ಮಾಧ್ಯಮದಲ್ಲಿರ್ಬೋದು, ಅಥವಾ ಅವರು ದರ್ಶನ ಅಭಿಮಾನಿಗಳಿರ್ಬೋದು, ಅಥವಾ ಪವಿತ್ರ ಗೌಡ ಯಾರು ಅಂತ ನೋಡುವಂಥ ಕ್ಯೂರಿಯಾಸಿಟಿ ಇರುವಂಥ ಅಲ್ಲೇ ಇದ್ದಂಥ ಒಂದಿಷ್ಟು ಜನಗಳಿರ್ಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಆದ ಕಾರಣ ಅಲ್ಲಿದ್ದಂಥ ಅವ್ರ ತಾಯಿನೇ ಅವ್ರನ್ನ ಕರ್ಕೊಂಡು ಹೋದರು. ಅದಾದ ನಂತರ ಅಲ್ಲಿಂದ ಅವ್ರು ಸೀದಾ ಹೋಗಿದ್ದು ತಲಘಟ್ಟಪುರಕ್ಕೆ. ಅಲ್ಲಿ ಕೂಡ ಅವರ ತಾಯಿ ನಿವಾಸ ಇರುವಂಥದ್ದು. ಅಲ್ಲಿ ಅವ್ರ ತಾಯಿ ಒಂದು ದೇವಸ್ಥಾನಕ್ಕೆ ಅರಕೆಯನ್ನು ಮಾಡ್ಕೊಂಡಿದ್ರಂತೆ, ಯಾವಾಗ ನನ್ನ ಮಗಳಿಗೆ ಬೇಲ್ ಸಿಗುತ್ತೆ ಮೊದಲು ನಾನು ಕರ್ಕೊಂಡು ಬರುವಂಥದ್ದು ಇದೇ ದೇವಸ್ಥಾನಕ್ಕೆ ಅಂತ. ಅದರ ಪ್ರಕಾರವಾಗಿ ದೇವಸ್ಥಾನಕ್ಕೆ ಹೋಗಿ ಹಣೆಗೆ ವಿಭೂತಿಯನ್ನು ಕೂಡ ಇಟ್ಕೊಂಡು ಅಲ್ಲೂ ಕೂಡ ಪೂಜೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅವರೆಲ್ಲರೂ ಕೂಡ ಕೇಳ್ಕೊತಿದ್ದು ಇದನ್ನೇ, ನಮಗೆ ತಾತ್ಕಾಲಿಕವಾಗಿದ್ದರೆ ಇವಾಗೆಲ್ಲ ಹೊರಗಡೆ ಯಾವುದೆಲ್ಲ ಇನ್ವೆಸ್ಟಿಗೇಷನ್ ನಡೆದಿದೆ ಅಂದರೆ ಪೊಲೀಸರ ಕೈಲಿ ಏನಿತ್ತಲ್ಲ ಇನ್ವೆಸ್ಟಿಗೇಷನ್ ಅದೆಲ್ಲವೂ ಕೂಡ ನಡೆದಿದೆ. ನಾವಿನ್ಯಾವುದೇ ಥರದ ಸಾಕ್ಷಿನ ನಾಶ ಮಾಡುವಂಥ ಸಾಧ್ಯತೆಗಳಿಲ್ಲ. ಅದರಿಂದಾಗಿ ನಮಗೆ ಬೇಲನ್ನು ಕೊಡಿ ಅಂತ ಎಲ್ಲರ ಲಾಯರು ಕೂಡ ವಾದ ಮಾಡಿರುವಂಥದ್ದು. ಆದರೆ ಇದರಲ್ಲಿ ಬೇಲ್ ಸಿಕ್ಕಿರುವಂಥದ್ದಲ್ಲಿ ಇಬ್ಬರು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಯಾಕೆಂದರೆ ಅವ್ರಿಗೆ ಶ್ಯೂರಿಟಿ ಕೊಡೋಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ. 1 ಲಕ್ಷ ಹಣವನ್ನು ಕೂಡ ಕೋರ್ಟಿಗೆ ಕಟ್ಟಬೇಕಾಗಿದೆ. ಅದನ್ನು ಕೊಟ್ಟಕ್ಕೂ ಕೂಡ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ. ಅದನ್ನು ಕೊಟ್ಟು ಶ್ಯೂರಿಟಿ ಕೊಡುವಂಥವ್ರು ಯಾರೂ ಕೂಡ ಇಲ್ಲ. ಬಟ್ ಪವಿತ್ರ ಗೌಡ ಅವ್ರಿಗೆ ಚಾಮರಾಜನಗರದಲ್ಲಿರುವಂತಹ ಒಂದಿಷ್ಟು ಆಸ್ತಿ ಪತ್ರದ ಮೇಲೆ, ಹಾಗೆ ಅವರ ಸ್ನೇಹಿತರೊಬ್ಬರು ಅವರಿಗೆ ಬೇಲನ್ನು ಕೊಡೋಕ್ಕೆ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ದರ್ಶನ್ ಅವರು ಬೇಲನ್ನು ತಗೊಂಡಿದ್ರು. ಈಗ ಜನರಲ್ ಬೇಲ್ ಕೂಡ ರಿಲೀಸ್ ಆಗಿದೆ. ಸದ್ಯ ದರ್ಶನ್ ಅವರು ಕೂಡ BGS ಹಾಸ್ಪಿಟಲ್ ಇನ್ನೂ ಕೂಡ ಚಿಕಿತ್ಸೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವತ್ತಿನ ಅಪ್ಡೇಟ್ ಏನಂತ ಅಂದರೆ, ಇವತ್ತೇ ಆಲ್ಮೋಸ್ಟ್ ಇಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಜೈಲಿಂದ ಹೊರಗಡೆ ಬರ್ತಿದ್ದಾರೆ. ದರ್ಶನ್ ಮ್ಯಾನೇಜರ್ ಇರ್ಬೋದು, A1, A2, A3, A4 ಎಲ್ಲರೂ ಕೂಡ ಇವತ್ತು ಜೈಲಿಂದ ಹೊರಗಡೆ ಬರ್ತಿರುವಂಥದ್ದು. ನಿನ್ನೆ ಒಂದಿಷ್ಟು ಜನ ಕೂಡ ಹೊರಗಡೆ ಬಂದರು. ಯಾವಾಗ ಪವಿತ್ರ ಗೌಡ ಹೊರಗಡೆ ಬಂದರು ತುಂಬ ರಿಲ್ಯಾಕ್ಸ್ ಆದಂಗೆ ಕಾಣಿಸ್ತಾ ಇದ್ರು. ಹಾಗೆ ತುಂಬ ನಗುಮುಖದಲ್ಲೂ ಕೂಡ ಅವರಿದ್ದರು. ಯಾಕಂದರೆ ಎಷ್ಟು 6 ತಿಂಗಳ ಕಾಲ ತುಂಬ ವನವಾಸನ ಅದರೊಳಗೆ ಅನುಭವಿಸಿರ್ತಾರೆ. ಆದರೆ ಒಂದು ಮರಿಬಾರ್ದು, ಇದಕ್ಕೆಲ್ಲ ಕಾರಣ ಅವರವರೇ ಮಾಡ್ಕೊಂಡಿರೋವಂಥದ್ದು. ಎಲ್ಲೋ ಇದ್ದಂಥ ರೇಣುಕಾಸ್ವಾಮಿನ ಯಾವುದೋ ಒಂದು ಮೆಸೇಜ್ ಮಾಡ್ದ ಅಂತ ತಾನಿರುವಂಥ ಬೆಂಗಳೂರಿಗೆ ಕರೆಸ್ಕೊಂಡು ಅವನ ಮೇಲೆ ಹಲ್ಲೆ ಮಾಡಿಕೊಂಡು ಅವನ ಪ್ರಾಣ ಹೋಗುವಷ್ಟು ಅವ್ರು ತಳಿಸಿದ್ರು ಅಥವಾ ಅವ್ರು ಹೇಳಿ ಮಾಡಿಸಿದ್ರೋ ಗೊತ್ತಿಲ್ಲ. ಬಟ್ ಎಲ್ಲವೂ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರುವಂಥ ವಿಷಯ. ಒಟ್ಟಾರೆಯಾಗಿ ಈಗ ಬರೋಬ್ಬರಿ 6 ತಿಂಗಳ ಬಳಿಕ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಇನ್ನೊಂದಿಷ್ಟು ಹೇಳಿಕೆಗಳ ಪ್ರಕಾರ ಫಸ್ಟೇ ಹೇಳ್ತಾ ಇದ್ರು ಎಲ್ಲ ಲಾಯರ್ಸ್ಗಳಾಗಲಿ, ಮಿನಿಮಮ್ 6 ತಿಂಗಳಂತೂ ಬೇಲ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದರಂತೆ 6 ತಿಂಗಳವರೆಗೆ ಬೇಲ್ ಸಿಕ್ಕಿರಲಿಲ್ಲ. ಇನ್ನು ಟ್ರಯಲ್ ಶುರುವಾಗ್ತಾ ಹೋಗುತ್ತೆ. ವಿಚಾರಣೆಗಳೆಲ್ಲವೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಪವಿತ್ರ ಗೌಡ ಅವರು A1, A2 ಆಗಿರುವಂಥದ್ದು ದರ್ಶನ್ ಅವರು. ಇನ್ನೊಂದು ಕೋರ್ಟಲ್ಲಿ ಕೂಡ ಅವರಿಗೆ ಎಲ್ಲಿ ಬೇಕಾದರೂ ಓಡಾಡುವಂಥ ಪರ್ಮಿಷನ್ ಕೂಡ ಸಿಕ್ಕಿರುವಂಥದ್ದು. ಕೋರ್ಟ್ಗೆ ಇನ್ಫಾರ್ಮ್ ಮಾಡಿ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು. ಇವನ್ ಪಾಸ್ಪೋರ್ಟನ್ನು ಕೂಡ ಅವ್ರಿಗೆಲ್ರಿಗೂ ಕೂಡ ವಾಪಸ್ ಮಾಡಿದ್ದಾರೆ. ಪಾಸ್ಪೋರ್ಟಲ್ಲೂ ಕೂಡ ಯಾವುದೇ ಕಡೆ ಅಂದರೆ ಪ್ಲೇಸ್ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ, ಅಥವಾ ಬೆಂಗಳೂರಲ್ಲೇ ಇರಬೇಕು ಹಾಗೆಲ್ಲ ಏನೂ ಇಲ್ಲ. ಬಟ್ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೋಗಬೇಕಾಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಥರದ ದೊಡ್ಡ ಮಟ್ಟಿನ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಯಾವ ದೇಶಕ್ಕೆ ಬೇಕಾದರೂ ಅವ್ರು ತೆರಳ್ಬೋದು. ಯಾಕಂದರೆ ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಕೊಟ್ಟಿರೋವಂಥದ್ದು.
ಸದ್ಯಕ್ಕೆ ಪವಿತ್ರ ಗೌಡ ಅವರು ತುಂಬ ರಿಲ್ಯಾಕ್ಸ್ ಆಗಿರೋ ಹಾಗೆ ಕಾಣಿಸ್ತಾ ಇದ್ದಾರೆ. ಏನೋ ಒಂದು ಚಿಕ್ಕ ರಿಲೀಫ್ ಸಿಕ್ಕಂಗೆ ಕೂಡ ಆಗಿದೆ. ಯಾಕಂದರೆ 4 ಗೋಡೆ ಮಧ್ಯೆ ಇರಬೇಕಾದವ್ರು ಇವಾಗ ಅವ್ರ ಮನೆಗಳಲ್ಲಿರ್ಬೋದು, ಮನೆಯಲ್ಲಿ ಹೋಗಿರ್ಬೋದು, ಅವರ ಫ್ಯಾಮಿಲಿ ಜೊತೆ ಇರ್ಬೋದು, ಅವ್ರಿಗೆ ಬೇಕಾದಾಗೆ ಇರ್ಬೋದು. ಬಟ್ ವಿಚಾರಣೆಗೆ ಹಾಜರಾಗ್ತಾ ಇರಬೇಕಾಗುತ್ತೆ. ಅಲ್ಲಿಂದ ಹೋದಂಥದ್ದು ಸಂದರ್ಭದಲ್ಲಿ ಒಂದಿಷ್ಟು ಪೂಜೆ ಕಾರ್ಯಗಳಲ್ಲೂ ಕೂಡ ಅವ್ರು ಭಾಗಿಯಾದರು. ಯಾಕಂದರೆ ಅವರಮ್ಮ ಪ್ರತಿ ವಾರನೂ ಕೂಡ ಬಂದು ಊಟ ಕೊಡೋದಿರ್ಬೋದು ಮಗಳಿಗೆ, ಹೇಗಿದ್ದಾಳೆ, ಯಾವಾಗ ಬರ್ತಾಳೆ ಅಂತಲೇ ಕಾಯ್ತಾಯಿದ್ರು. ಇದೇ ಸಂದರ್ಭದಲ್ಲಿ ಅವರ ಏರಿಯಾದ ಒಂದು ದೇವಸ್ಥಾನಕ್ಕೆ ಕೂಡ ಅವ್ರು ಹರಕೆ ಮಾಡ್ಕೊಂಡಿದ್ರಂತೆ. ಅದರಂತೆ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಎಂದು ಕೂಡ ನಾವು ಕಾದು ನೋಡಬೇಕಾಗಿದೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.